ಇವಳು ಆಶಾ. ಆಶಾ ತುಂಬಾ ಸ್ಟೈಲಿಶ್. ಅವಳಿಗೆ 13 ವಯಸ್ಸೆ. ಆದ್ರೆ ಫ್ಯಾಷನ್ ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ಆದ್ರೆ ಆಶಾಳ ಅಮ್ಮ ಅವಳಿಗೆ ಸ್ಟ್ರೈಟ್ ಆಪೋಸಿಟ್. ಜಯ ತುಂಬಾ ದಪ್ಪವಾಗಿದ್ಲು. ಜಯ ಎಷ್ಟು ದಪ್ಪ ಇದ್ಲು ಅಂದ್ರೆ ಅವಳಿಗೆ ಯಾವ ಬಟ್ಟೆನೂ ಚೆನ್ನಾಗಿರೋದೇ ಇಲ್ಲ. ಮಗಳೇ, ನಿನಗೆ ಟಿಫನ್ ರೆಡಿಯಾಗಿದೆ. ಏನ್ ಮಾಡಿದ್ದೀರಾ? ಆಲೂ ಪರಾತ ಮಾಡಿದ್ದೀನಿ. ನಂಗ್ ಬೇಡ. ನನ್ನೂ ನಿಂತರ ದಪ್ಪಾಗಕ್ ಹೇಳ್ತೀರಾ? ನನಗ್ ಬೇಡ, ನೀವೇ ತಿನ್ನಿ. ಆಶಾ ಯಾವಾಗ್ಲೂ ಅವ್ರ ತಾಯಿನ ಈ ರೀತಿ ಇನ್ಸಲ್ಟ್ ಮಾಡ್ತಾನೇ ಇದ್ಲು. ಒಂದಿನ ಜಯ ಆಶಾಳ ಸ್ಕೂಲಿಗೆ ಹೋದ್ಲು, ಪೇರೆಂಟ್ಸ್ ಮೀಟಿಂಗ್ಗೋಸ್ಕರ. ಆಗ ಜಯ ಚಾರಲ್ಲಿ ಕೂತ್ಕೊಳ್ಳುವಾಗ ಅವಳಿಂದ ಅದರಲ್ಲಿ ಕೂತ್ಕೊಳ್ಳಕ್ಕೆ ಆಗ್ಲೇ ಇಲ್ಲ. ಕ್ಲಾಸ್ ರೂಮಲ್ಲಿದ್ದ ಎಲ್ಲರೂ ನಗಾಡಿದ್ರು. ಇದನ್ನು ನೋಡಿ ಆಶಾಗೆ ತುಂಬಾ ಕೋಪ ಬಂತು. ಅವರಿಬ್ರು ಅಲ್ಲಿಂದ ಮನೆಗ್ ಬಂದ ಮೇಲೆ ಆಶಾ ರೂಮ್ ಒಳಗೆ ಹೋಗಿ ಬಾಗ್ಲನ್ನು ಹಾಕೊಂಡ್ಲು. ಆಶಾ, ಸ್ವಲ್ಪ ಏನಾದ್ರೂ ತಿನ್ನು ಮಗು. ನನಗದೇನು ಬೇಡ. ಆಗ ಆಶಾಳ ತಂದೆ ಪ್ರವೀಣ್ ಮನೆಗೆ ಬಂದ ತಕ್ಷಣ ಜಯ ನಡೆದ ಎಲ್ಲ ಕಥೆಯನ್ನು ಅವನ ಹತ್ರ ಹೇಳಿದ್ಲು. ಸುಮಾರು ಹೊತ್ತಿಂದ ಅವಳು ರೂಮ್ ಒಳಗೆ ಕೂತಿದ್ದಾಳೆ. ನೀವು ಹೇಗಾದ್ರೂ ಮಾಡಿ ಅವಳನ್ನು ಸಮಾಧಾನ ಮಾಡಿ ಕರ್ಕೊಂಬನ್ನಿ. ನಾನ್ ನೋಡ್ಕೋತೀನಿ. ಪ್ರವೀಣ್ ಬಾಗಿಲನ್ನು ಬಡಿದ. ಆಯಿಷಾ, ಆಯಿಷಾ, ಮಗಳೇ ಡೋರ್ ಓಪನ್ ಮಾಡು. ನಾನ್ ತೆರೆಯೋದಿಲ್ಲ ಅಪ್ಪ. ಮಗಳೇ, ಈ ರೀತಿಯೆಲ್ಲ ಹಠ ಮಾಡಬಾರ್ದು. ಅಮ್ಮ ಬೇಕಂತ ಹಾಗೆ ಮಾಡಿದ್ರಾ? ಹೌದಪ್ಪ, ಅಮ್ಮಂಗೆ ಏನು ಗೊತ್ತಿಲ್ಲ. ಆದ್ರೆ ಇನ್ನು ಸ್ವಲ್ಪ ದಿನ ತನಕ ಎಲ್ಲರೂ ನನ್ನನ್ನು ಕೀತ್ಲೆ ಮಾಡ್ತಾನೆ ಇರ್ತಾರೆ. ಆದ್ರೆ ಆಯಿಷಾ, ನಾನು ಬಾಗಿಲು ತೆರಿತೀನಿ, ಆದ್ರೆ ಒಂದು ಕಂಡೀಷನ್. ಏನು? ನೀವು ನಂಗೆ ಪ್ರಾಮಿಸ್ ಮಾಡಿ ಕೊಡ್ಬೇಕು, ಇನ್ಮುಂದೆ ಪೇರೆಂಟ್ಸ್ ಮೀಟಿಂಗ್ಗೋಸ್ಕರ ನೀವೇ ಸ್ಕೂಲಿಗೆ ಬರ್ತೀನಿ ಅಂತ. ಆದ್ರೆ ಮಗಳೇ, ನನ್ನ ಹತ್ರ ಟೈಮ್ ಇಲ್ಲ. ಅದ್ಯಾವುದು ನಂಗೆ ಗೊತ್ತಿಲ್ಲ ಅಪ್ಪ, ನೀವು ಪ್ರಾಮಿಸ್ ಮಾಡಿ ಅಷ್ಟೆ. ಸರಿ. ಆಶಾ ಆಮೇಲೆ ಬಾಗಿಲನ್ನು ತೆರೆದು ಅವಳು ಡೈನಿಂಗ್ ಟೇಬಲ್ನಲ್ಲಿ ಬಂದು ಕೂತ್ಕೊಂಡ್ಲು. ಆದ್ರೂ ಆಶಾ ಅವಳ ಅಮ್ಮನ ಜೊತೆ ಮಾತಾಡ್ಲೇ ಇಲ್ಲ. ಆಮೇಲೆ ಸುಮಾರು ದಿನಗಳ ತನಕ ಆಶಾ ಅವಳ ತಾಯಿಯ ಹತ್ರ ಮಾತಾಡ್ಲೇ ಇಲ್ಲ. ಆಗ ಒಂದಿನ ಜಯ ಹೇಳಿದ್ಲು, ಆಶಾ, ನೆಕ್ಸ್ಟ್ ವೀಕ್ ನಿನ್ನ ಬರ್ತ್ಡೇ ಬರ್ತಿದೆ ಅಲ್ವಾ? ಆ ದಿನ ನಿನಗೆ ಏನ್ ಸ್ಪೆಷಲ್ ಮಾಡ್ಬೇಕು? ನಿನ್ನ ಎಲ್ಲ ಫ್ರೆಂಡ್ಸ್ ಮನೆಗೆ ಬರ್ತಿದ್ದಾರೆ ತಾನೆ? ಇಲ್ಲ, ಯಾರು ಬರೋದು ಇಲ್ಲ, ನಾನ್ ಯಾರನ್ನು ಕರೆಯೋದು ಇಲ್ಲ. ಆಮೇಲೆ ಪುನಃ ಎಲ್ರೂ ನನ್ನನ್ನು ಕೀತ್ಲೆ ಮಾಡ್ತಿರ್ತಾರೆ. ಈ ರೀತಿ ಕೋಪದಿಂದ ಹೇಳಿ ಆಶಾ ಅವಳ ರೂಮಿಗೆ ಹೋಗ್ಬಿಟ್ಲು. ಜಯಾಳಿಗೆ ತುಂಬಾ ಚಿಂತೆಯಾಯಿತು. ಅವಳಿಗೆ ಆಶಾನ ಸಮಾಧಾನ ಮಾಡುವುದು ಹೇಗೆ ಅಂತ ಅರ್ಥ ಆಗ್ಲಿಲ್ಲ. 2 ದಿನಗಳ ನಂತರ ಆಶಾಳ ಅಜ್ಜಿ ಮನೆಗ್ ಬಂದಿದ್ರು. ಅಜ್ಜಿ, ಅರೇ ನನ್ನ ಮುದ್ದು ಮೊಮ್ಮಗಳೇ, ಎಷ್ಟು ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ದೀಯಾ ನೀನು. ಬಾಮ್ಮ, ಬಾ ಅಜ್ಜಿ ಹತ್ರ ಬಾ. ಬಾ ಮರಿ. ಹೌದು, ಸ್ವಲ್ಪ ದಿನದಲ್ಲಿ 14 ವಯಸ್ಸಾಗುತ್ತೆ ನಂಗೆ. ಅದು ನಂಗ್ ಗೊತ್ತು. ಅದ್ರಿಂದಾನೇ ನಾನು ನಿನ್ನ ಬರ್ತ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಐ ಲವ್ ಯು ಅಜ್ಜಿ. ಆಶಾಳ ಅಜ್ಜಿ ಬಂದ್ಮೇಲೆ ಮನೆಯಲ್ಲಿ ಎಲ್ಲರೂ ತುಂಬಾ ಸಂತೋಷವಾಗಿ ಇದ್ರು. ಅತ್ತೆ, ನಿಮ್ಗೆ ತುಂಬಾ ಇಷ್ಟ ಆದ ಬಿಸಿಬೇಳೆ ಬಾತ್ ಮಾಡ್ಲಾ? ತಿಂತೀರಾ? ಅಡಿಗೆ ಮಾಡೋದನ್ನ ಬಿಟ್ರೆ ನಿಮಗ್ ಬೇರೆ ಏನಮ್ಮ ಮಾಡಕ್ ಬರುತ್ತೆ? ಹೋಗಿ ಹೋಗಿ ಎಲ್ರಿಗೂ ಇಷ್ಟ ಆಗೋ ಥರ ಏನಾದ್ರೂ ಮಾಡಿ. ಇದನ್ನು ಕೇಳಿ ಜಯ ತುಂಬಾ ದುಃಖಪಟ್ಲು. ಜಯ, ನಿಂಗ್ ಯಾವ್ದಿಷ್ಟನೋ ಅದನ್ನು ಹೋಗಿ ಮಾಡು ಮಗು. ನನ್ ಸೊಸೆ ಕೈಯಾರೆ ಮಾಡಿದ್ ಯಾವುದು ನಂಗೆ ಇಷ್ಟ ಆಗೋದೇ ಇರೋದಿಲ್ಲ. ನೀನ್ ಏನ್ ಬೇಕಾದ್ರೂ ಮಾಡು. ಜಯ ಕಿಚನ್ ಒಳಗೆ ಹೋದ್ಲು. ಅಜ್ಜಿ ಆಶಾನ ಗುರಾಯಿಸಿದ್ರು. ನೀವು ಯಾಕೆ ಹಾಗೆ ಗುರಾಯಿಸ್ತಿದ್ದೀರಾ ಅಜ್ಜಿ? ನೋಡು ಮಗು, ಯಾರಾದ್ರೂ ಅವ್ರವ್ರ ತಾಯಿ ಜೊತೆ ಈ ರೀತಿ ಮಾತಾಡ್ತಾರಾ? ಮಾಡೋದಿಲ್ಲ, ಸರಿ. ಆದ್ರೆ ನಮ್ ತಾಯಿನೂ ಬೇರೆಯವ್ರ ತಾಯಿ ತರ ಇದ್ರೆ ನಾನು ಆ ರೀತಿ ಮಾಡೋದಿಲ್ಲ, ಕರೆಕ್ಟಾ? ನಿಂಗೆ ನಿನ್ ತಾಯಿ ದಪ್ಪವಾಗಿರೋದೇ ಪ್ರಾಬ್ಲಮ್ಮ. ಆದ್ರೆ ಅವ್ರು ಹೀಗೆ ಯಾಕೆ ದಪ್ಪ ಆದ್ರು ಅನ್ನೋದು ನಿಂಗ್ ಗೊತ್ತಾ? ಇನ್ನೇನು, ಜಾಸ್ತಿ ತಿಂದಿರ್ಬೋದು. ಇಲ್ಲ, ಅದಕ್ಕೆಲ್ಲ ಕಾರಣ ನೀನು. ಏನು, ನಾನಾ? ಹೌದು ಹೌದು, ನೀನೇ. ನಿನ್ ತಾಯಿ ಹೊಟ್ಟೆಯಲ್ಲಿ ನೀನಿರ್ಬೇಕಾದ್ರೆ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಕಾಂಪ್ಲಿಕೇಶನ್ಸ್ ಬಂದಿತ್ತು, ಗೊತ್ತಾ? ಡಾಕ್ಟರ್ಸ್ ಎಲ್ಲ ಹೇಳಿದ್ರು ಈ ಮಗು ಬೇಡ ಅಂತ. ಆದ್ರೆ ನಿನ್ ತಾಯಿ ಅದನ್ ಕೇಳಲೇ ಇಲ್ಲ. ಅವಳು ಏನ್ ಹೇಳಿದ್ಲು ಗೊತ್ತಾ? ನಂಗೇನಾದ್ರೂ ಪರವಾಗಿಲ್ಲ, ಆದ್ರೆ ನಂಗೆ ನನ್ ಮಗಳು ಬೇಕು ಅಂತ. ಆಮೇಲೇನೆ ನೀನ್ ಹುಟ್ಟಿದ್ದು.
ನೀನ್ ಹುಟ್ಟಿದ ಮೇಲೇನೆ ನಿನ್ ತಾಯಿ ಈ ರೀತಿ ದಪ್ಪ ಆಗಿದ್ದಾಳೆ. ಆದ್ರೆ ಯಾವಾಗ್ಲೂ ಅವಳು ಅದ್ರ ಬಗ್ಗೆ ಚಿಂತೆ ಮಾಡ್ಲಿಲ್ಲ. ಯಾಕೆಂದ್ರೆ ಅವಳಿಗೆ ನಿನ್ನನ್ನೇ ತುಂಬಾ ಇಷ್ಟ. ಅರ್ಥ ಆಯ್ತಾ? ಇದನ್ನು ಕೇಳಿ ಆಶಾಳಿಗೆ ತುಂಬಾ ದುಃಖವಾಯಿತು. ಅವಳು ಕಿಚನ್ ಒಳಗೆ ಹೋದ್ಲು. ನಿಂಗೇನಾದ್ರೂ ಬೇಕಾ? ಆಶಾ ಅವಳ ತಾಯಿನ ತಪ್ಕೊಂಡ್ಲು. ಅಮ್ಮ ಸಾರಿ, ಐ ಲವ್ ಯು ಅಮ್ಮ. ಇದನ್ನು ಕೇಳಿದ ತಕ್ಷಣ ಜಯಾಳಿಗೆ ತುಂಬಾ ಸಂತೋಷವಾಯಿತು. ಆಮೇಲೆ ಆಶಾ ಅವಳ ತಾಯಿಗೆ ಹೆಲ್ಪ್ ಮಾಡ್ತಿದ್ಲು. ಮರುದಿನ ಆಶಾ 7 ಗಂಟೆಗೆ ಅಲಾರ್ಮ್ ಇಟ್ಟಿದ್ಲು. ಆಮೇಲೆ ಅವಳ ತಾಯಿಯನ್ನು ಎಬ್ಸಿದ್ಲು. ಅವರಿಬ್ರು ಸೇರಿ ವಾಕ್ ಹೋಗ್ತಾ ಇದ್ರು. ಅಮ್ಮ, ಇವತ್ತಿಂದ ನಾನು ಹೇಳೋದನ್ನೇ ನೀವು ತಿನ್ಬೇಕು. ನೋ ಆಯಿಲಿ ಫುಡ್ಸ್. ಸರಿ. ಆಮೇಲೆ ಆಶಾ ಅವರಿಗೆ ಸ್ವಲ್ಪ ಎಕ್ಸಸೈಸ್ ಕಲ್ಸ್ಕೊಟ್ಲು. ಈಗ ಅವರಿಬ್ರಲ್ಲಿ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಆಶಾ, ನಾಳೆ ನಿನ್ನ ಬರ್ತ್ಡೇ ಅಲ್ವಾ? ಏನಾದ್ರೂ ಪಾರ್ಟಿ ಗೀರ್ಟಿ ಇದೆಯಾ ಇಲ್ವಾ? ತಕ್ಷಣ ಜಯ ಆಶಾಳನ್ನು ನೋಡಿದ್ಲು. ಹಾ ಇದೇ ಅಜ್ಜಿ. ಅಮ್ಮ ನಾಳೆ ನನ್ನ ಫ್ರೆಂಡ್ಸ್ಗೋಸ್ಕರ ಎಲ್ಲ ಸ್ಪೆಷಲ್ ತಿಂಡಿಗಳನ್ನು ಮಾಡ್ತಾರೆ. ಇದನ್ನು ಕೇಳಿ ಜಯ ತುಂಬಾ ಖುಷಿಯಾದ್ಲು. ಅವಳು ಬರ್ತ್ಡೇ ಪಾರ್ಟಿಗೆ ಎಲ್ಲಾ ರೆಡಿ ಮಾಡಿದ್ಲು. ಆಮೇಲೆ ಮರುದಿನ ಎಲ್ಲರೂ ಎದ್ದು ಆಶಾಳನ್ನು ಎಪ್ಸಿ ಅವಳಿಗೆ ವಿಶ್ ಮಾಡಿದ್ರು. ಬರ್ತ್ಡೇ ಪಾರ್ಟಿಗೆ ಎಲ್ಲಾ ತಯಾರಿ ಮುಗ್ದಿತ್ತು. ಜಯ ಎಲ್ಲಾ ಸ್ಪೆಷಲ್ ಡಿಶಸ್ ಮಾಡಿಟ್ಟಿದ್ಲು. ಆದ್ರೆ ಬರ್ತ್ಡೇ ಪಾರ್ಟಿಯಲ್ಲಿ ಆಶಾಳ ಫ್ರೆಂಡ್ ಒಬ್ಳು ಅವ್ರ ತಾಯಿನ ಕಮೆಂಟ್ ಮಾಡಿದ್ಲು. ನಿನ್ ತಾಯಿನ ಸ್ವಲ್ಪ ಡೈಟಿಂಗ್ ಅಲ್ಲಿ ಇರಕ್ಕೆ ಹೇಳೆ. ನೋ ವೇ, ನನ್ನ ತಾಯಿ ಹೇಗಿದ್ದಾರೋ ಹಾಗೇನೆ ಇದ್ರೇನೆ ನಂಗೆ ತುಂಬಾ ಇಷ್ಟ. ಇನ್ನೊಂದ್ಸಲ ನನ್ನ ಅಮ್ಮನ ಬಗ್ಗೆ ಕಮೆಂಟ್ ಮಾಡಿದ್ರೆ ಆಮೇಲೆ ನೀನು ನಂಗೆ ಫ್ರೆಂಡ್ ಆಗಿರೋದಿಲ್ಲ. ಇದನ್ನು ಕೇಳಿ ಜಯಾಳಿಗೆ ತುಂಬಾ ಖುಷಿಯಾಯಿತು. ಅವಳಿಗೆ ಆಗ ಅರ್ಥವಾಯಿತು ಅವಳ ಮಗಳ ಮನಸ್ಸಲ್ಲಿ ಅವಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಆದ್ರೆ ಅದು ಅರ್ಥ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗಿತ್ತು. ಆಶಾ ಅವಳ ತಾಯಿಯನ್ನು ಅರ್ಥ ಮಾಡ್ಕೊಂಡ್ಲು. ಆದ್ರೆ ಈ ರೀತಿ ಸುಮಾರು ಜನ ಇದ್ದಾರೆ. ಯಾವಾಗ್ಲೂ ಅವರು ಒಬ್ರನ್ನು ಕೀತ್ಲೆ ಮಾಡ್ತಿರ್ತಾರೆ. ಅವರ ರೂಪದ ಬಗ್ಗೆ ಹೇಳಿ. ಒಂದಾನೊಂದು ಕಾಲದಲ್ಲಿ ಒಂದು ಗ್ರಾಮದಲ್ಲಿ ಒಬ್ಬ ಸಾಹುಕಾರ ಇದ್ದ. ಅವನ ಹೆಸರು ಬಾಮ್ಕಿಲಾಲ್. ಅವನು ಯಾವಾಗ್ಲೂ ಬಡವರನ್ನು ಕಷ್ಟಪಡಿಸುವ ಯಾವ ಅವಕಾಶವನ್ನು ಬಿಡ್ಲಿಲ್ಲ. ಸೌಕರ್ಯ, ಈ ವರ್ಷ ಸರಿ ಮಳೆ ಆಗಿಲ್ಲ, ಆದ್ರಿಂದ ಫಸಲೇನೋ ಬಂದಿಲ್ಲ. ಮಳೆ ಬಂದಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ? ಆ ಮಳೆ ಬಂದಿಲ್ಲ ಅಂದ್ರೆ ಆ ಮಳೆನ ನಾನೇನೋ ಹಾಡು ಹೇಳಿ ಕರೆಯಕ್ಕಾಗುತ್ತಾ? ಹಾಗೆಲ್ಲ ಇಲ್ಲ ಸ್ವಾಮಿ. ನಾನು ಏನು ಹೇಳಕ್ ಬರ್ತಿದ್ದೀನಿ ಅಂದ್ರೆ, ನೀವು ದಯಮಾಡಿ ಇನ್ನೊಂದು ಅವಕಾಶ ಕೊಡಿ. ಇನ್ನೊಂದು ವರ್ಷ ಕೊಡಿ. ನಾ ಸಾಲನೆಲ್ಲ ಸರಿಯಾಗಿ ತೀರಿಸ್ಬಿಡ್ತೀನಿ. ಇನ್ನು 1 ವರ್ಷನಾ? ಹೇ ಗಜೋದರ್, ನೀನು ಬರೋ ವರ್ಷ ಜೀವಂತವಾಗಿ ಇರ್ತೀಯಾ ಇಲ್ವೋ ಅಂತಾನೆ ಗೊತ್ತಿಲ್ಲ. ಹಾಗೆ ನೀನು ಜೀವಂತವಾಗಿಯೇ ಇದ್ರೂ ಕೂಡ ಬರೋ ವರ್ಷ ಮಳೆ ಬರೋದಕ್ಕೆ ಏನ್ ಸಾಕ್ಷಿ? ನೀವು ಹೇಳ್ತಿರೋದು ಸರಿನೇ, ಆದ್ರೆ ಏನೋ ಆದ್ರೆ ಗೀದ್ರೆ ಅಂತ. ಸರಿ ಸರಿ, ಈ ಜಮೀನ ಈಗ್ಲೇ ನನ್ನ ಹೆಸರಲ್ಲಿ ಬರ್ದಿಡೋ. ಬರ್ದಿಟ್ಮೇಲೆ ನಿನ್ ಸಾಲ ಎಲ್ಲ ತೀರಿಸೋ ಅವಶ್ಯಕತೆ ಇಲ್ಲ. ಈ ಜಮೀನ ಮಾರ್ಬಿಟ್ರೆ ಮನೇಲಿ ಊಟ ಗತಿ. ಅದ್ರ ಬಗ್ಗೆ ನೀ ಯೋಚನೆ ಮಾಡ್ಬೇಡ. ಇದೇ ಹೊಲದಲ್ಲಿ ಕೆಲಸ ಮಾಡು, ನಾನು ಅದಕ್ಕೆ ಸಂಬಳನೂ ಕೊಡ್ತೀನಿ. ಹೀಗ್ ಮಾಡೋದ್ರಿಂದ ನಿನ್ ಹೊಲನ ಕಳ್ಕೊಂಡೆ ಅಂತ ನಿಂಗೆ ಅನ್ಸೋದೇ ಇಲ್ಲ. ಅದು ಮಾತ್ರ ಅಲ್ಲ, ನಿಂಗೆ ಸಂಬಳ ಕೂಡ ಸಿಗುತ್ತೆ. ಏನ್ ಹೇಳ್ತೀಯಾ? ಬಾಮ್ಕಿಲಾಲ್ ಹೇಳಿದ್ದನ್ನು ಕೇಳಿ ಗಜೋದರ್ ಬೇರೆ ದಾರಿ ಇಲ್ಲದೆ ಅವನ ಮಾತಿಗೆ ಒಪ್ಪಿಕೊಂಡ. ದೇವ್ರು ನೋಡ್ತಾನೆ ಇದ್ದೇನೆ ಗಜೋದರ್, ನಾನು ಇವತ್ತಿನವರೆಗೂ ಯಾವುದೇ ತಪ್ಪು ಮಾಡೇ ಇಲ್ಲ. ಇದನ್ನೇ ಬುದ್ಧಿವಂತಿಕೆ ಅಂತ ಅನ್ನೋದು. ಫ್ರೀಯಾಗಿ ಹೊಲನೂ ಸಿಕ್ತು, ಕೆಲಸ ಮಾಡಕ್ಕೆ ಜನನೂ ಸಿಕ್ಕಿದ್ರು. ಬಾಮ್ಕಿಲಾಲ್ಗೆ ಹಣ ಎಲ್ಲಿ ಕಾಣಿಸ್ತದೋ ಅಲ್ಲಿ ಅವನು ತಡ ಮಾಡದೆ ಬಂದ್ಬಿಡ್ತಿದ್ದ. ಈ ರೀತಿ ಅವನು ಬಡವರನ್ನು ಕಷ್ಟಪಡಿಸಿ ಬಹಳ ಹಣಗಳನ್ನು ಕೂಡ್ಸಿಟ್ಟಿದ್ದ. ಅದೇ ಗ್ರಾಮಕ್ಕೆ ಸುಶೀಲ್ ಅವನ ಊರಿಂದ ಅವನ ಸ್ನೇಹಿತ ರಮಣನ್ನು ನೋಡೋದಕ್ಕೆ ಬಂದಿದ್ದ. ಗೆಳೆಯ ರಮಣ. ಅರೆ ಸುಶೀಲ್, ಎಷ್ಟು ದಿನ ಆಯ್ತು ನಿನ್ ನೋಡಿ. ಸರಿ ಬಾ ಬಾ ಬಾ. 8 ವರ್ಷ ಆದ್ಮೇಲೆ ನಾನು ನಿನ್ನ ನೋಡ್ತಾ ಇದ್ದೀನಿ. ಈ ಊರಿಗೆ ಬಂದ ತಕ್ಷಣ ನೀನ್ ನೋಡ್ಲೇಬೇಕು ಅಂತ ನಾ ಅಲ್ಲಿಂದ ಹೊರಟು ಬಂದ್ಬಿಟ್ಟೆ. ನಂಗೂ ಅಷ್ಟೇ, ನೀನ್ ನೋಡಿ ತುಂಬಾ ಖುಷಿಯಾಗಿದೆ. ನಂಗೂ ಅಷ್ಟೇ. ನನ್ನ ಕ್ಷಮಿಸು ಗೆಳೆಯ, ನೀನ್ ಮನೆಗೆ ಬಂದ್ರೂ ನಿನ್ನ ಸರಿಯಾಗಿ ವಿಚಾರಿಸಕ್ಕಾಗ್ತಿಲ್ಲ. ಮನೇಲಿ ಯಾರು ಇಲ್ಲ, ಅಪ್ಪ ಅಮ್ಮ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾರೆ.
ನಾನು ಕೂಡ ಅಲ್ಲೇ ಇದ್ದೆ. ನೀ ಬಂದಿದ್ಯಾ ಅಂತ ಗೊತ್ತಾಗಿ ನಾ ಅಲ್ಲಿಂದ ಬಂದೆ. ಆದ್ರೆ ಅಂಕಲ್ ಆಂಟಿ ಈ ವಯಸ್ಸಲ್ಲಿ ಏನೋ ಕೆಲಸ ಮಾಡ್ತಿದ್ದಾರೆ. ಅವ್ರ ಮನೇಲಿ ವಿಶ್ರಾಂತಿ ಪಡಿಬೇಕು ತಾನೇ. ಅದನ್ನ ನಾನು ನಿನ್ನ ಹತ್ರ ಹೆಂಗ್ ಹೇಳಿ? ರಮನ್ ಸುಶೀಲ್ ಹತ್ರ ನಡೆದ ಎಲ್ಲ ಕಥೆಯನ್ನು ಹೇಳಿದ. ಓ ಹಾಗಾ? ಈ ಬಾಕಿಲಲ್ಲಿ ಸಿಟ್ಟು ಇನ್ನೂ ಹಾಗೆ ಇದಾನಾ? ತಡಿ, ಅವನಿಗೆ ಮಾಡ್ತೀನಿ. ಮರುದಿನ ಸುಶೀಲ್ ಬಜಾರ್ನಲ್ಲಿದ್ದ ಚಿನ್ನದ ಅಂಗಡಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಚಿನ್ನದ ಪೀಸಸ್ಗಳನ್ನು ತಗೊಂಬಂದ. ಮರುದಿನ ಬೆಳಗ್ಗೆ ಸುಶೀಲ್ ಹಾಗೂ ರಮಣ್ ಬಾಮ್ಕಿಲಾಲ್ನ ಮನೆಯ ಹಿಂದೆ ಇದ್ದ ನದಿಯ ಹತ್ತಿರ ಚಿನ್ನ ಹಾಗೂ ಒಂದು ಜರಡಿಯನ್ನು ತಗೊಂಡೋದ್ರು. ರಮಣ್ ಬಾಮ್ಕಿಲಾಲ್ಗೋಸ್ಕರ ಕಾಯುತ್ತಿದ್ದ. ಆಮೇಲೆ ಸುಶೀಲ್ ಆ ಚಿನ್ನದ ಪೀಸಸ್ಗಳನ್ನು ಜರಡಿಯಲ್ಲಿ ಹಾಕ್ತ. ಆಮೇಲೆ ಸುಶೀಲ್ ನದಿಯೊಳಗಿಂದ ಸ್ವಲ್ಪ ಮರಳನ್ನು ತೆಗೆದು ಅದರೊಳಗೆ ಹಾಕ್ತ. ಆಮೇಲೆ ಇಬ್ರು ಸೇರಿ ಬಾಮ್ಕಿಲಾಲ್ಗೋಸ್ಕರ ಕಾಯುತ್ತಿದ್ದರು. ಸುಶೀಲ್, ತಯಾರಾಗು, ಬಾಕಿಲಲ್ಲಿ ಸಿಟ್ ಬರ್ತಾ ಇದ್ದಾನೆ. ಹಾ ನಾ ತಯಾರಾಗಿದ್ದೀನಿ. ಏನಪ್ಪ ರಮಣ್, ಬೆಳಗಿನ ಜಾವದಲ್ಲಿ ನದಿಲೇನ್ ಮಾಡ್ತಾ ಇದೀಯಾ? ರಮಣ್ ಬಾಮ್ಕಿಲಾಲ್ ಹತ್ರ ಮೆತ್ತಗೆ ಮಾತಾಡಿ ಅಂತ ಹೇಳಿ ಸುಶೀಲ್ನ ಕಡೆ ಕೈಯನ್ನು ತೋರಿಸಿದ. ಬಾಮ್ಕಿಲಾಲ್ ನೋಡಿದಾಗ ಸುಶೀಲ್ ನದಿಯೊಳಗಿಂದ ಜರಡಿಯನ್ನು ತೆಗೆದು ಅದರಲ್ಲಿದ್ದ ಮರಳನ್ನು ಕೆಳಗೆ ಬೀಳಿಸ್ತಿದ್ದ. ಆಗ ಅವನಿಗೆ ಅದರೊಳಗಿದ್ದ ಚಿನ್ನದ ಪೀಸಸ್ಗಳು ಕಾಣಿಸ್ತು. ಬಾಮ್ಕಿಲಾಲ್ಗೆ ಆಶ್ಚರ್ಯವಾಯಿತು. ತುಂಬಾ ಅದ್ಭುತವಾಗಿದೆ. ನೀ ಹೇಳಿದ್ದು ಸರಿನಾ ಅನ್ಸುತ್ತೆ. ಹಾ, ಅವನೇನ್ ಹೇಳ್ದ ಹೇಳು ನಂಗೆ. ಬಾಮ್ಕಿಲಾಲ್ ಹಾಗೆ ಕೇಳಿದ ತಕ್ಷಣ ಸುಶೀಲ್ ರಮನ್ ಹತ್ರ ಹೇಳ್ಬೇಡ ಅಂತ ಹೇಳಿದ. ಅರೆ, ನೀನ್ ಚಿಂತೆ ಮಾಡ್ಬೇಡ, ಇವರು ನಮ್ ಬಾಕಿಲಾಲ್. ಇವರು ಯಾರು ಏನು ಹೇಳಲ್ಲ. ಸೋಕರ್, ಏನ್ ವಿಷಯ ಅಂದ್ರೆ, ಇವನು ನನ್ನ ಗೆಳೆಯ ಸುಶೀಲ್ ವಿಲಾಯತಿಂದ ಬಂದಿದ್ದಾನೆ. ವಿಲಾಯತಲ್ಲಿ ಅವನು ಈ ಬಂಗಾರ ವಜ್ರ ಎಲ್ಲ ಹೀಗ್ ಬೇಸಾಯ ಮಾಡಬೇಕು ಅಂತ 5 ವರ್ಷ ಓದ್ಕೊಂಡು ಬಂದಿದ್ದಾನೆ. ಇಲ್ಲಿ ನೋಡಿ, ಸುಮಾರು ದಿನದ ಹಿಂದೆ ಒಂದು ಸಣ್ಣ ಬಂಗಾರ ಚೂರನ್ನ ಮಾತ್ರ ಅವನು ಹೂತಿಟ್ಟ. ಆದ್ರೆ ಈಗ 6 ಪಟ್ಟು ಬಂಗಾರವನ್ನ ತೆಗ್ಯಾನೆ. ಏನು, ಇದು ನಿಜಾನಾ? ಹೌದು ನಿಜಾನೇ. ಆದ್ರೆ ಇದನ್ನ ಎಲ್ಲರೂ ಮಾಡಕ್ಕಾಗಲ್ಲ. ಇದನ್ನ ಬೆಳಿಬೇಕಂದ್ರೆ ನಾವು ಸುಮಾರು ಶ್ರಮ ಪಡ್ಬೇಕು. ಯಾಕಂದ್ರೆ ಇದನ್ನ ಬೆಳೆಸೋಕೆ ನದಿ ದಡದಲ್ಲಿರೋ ಮಣ್ಣು ಚಿನ್ನನ ಎಲ್ಲಿ ಬಿತ್ತಬೇಕು ಅಂತೆಲ್ಲ ನೋಡ್ಲೇಬೇಕು. ಈ ರೀತಿ ಎಲ್ಲ ಸರಿಯಾಗಿ ನೋಡಿ ನಾವು ಬಿತ್ತನೆ ಮಾಡಿದ್ರೆ ನಮಗೆ 6 ಪಟ್ಟು ಬೆಳೆ ಸಿಗುತ್ತೆ. ಆದ್ರಿಂದ ಸಾರಂಗಪುರದ ರಾಜ ಚಿನ್ನದ ಬೇಸಾಯವನ್ನ ನಾನೇ ಮಾಡ್ಬೇಕು ಅಂತ ಹೇಳಿದ್ದಾರೆ. ಹಾ, ನೀನ್ ಏನ್ ಹೇಳ್ತಿದೀಯ? ಈ ಸಂದರ್ಭ ನಮಗೆ ಪದೇ ಪದೇ ಸಿಗೋದೇ ಇಲ್ಲ. ಈ ಸಂದರ್ಭನ ನಾವು ಬಿಡ್ಲೇಬಾರ್ದು. ಅರೆ, ಇಲ್ಲಿ ನೋಡಪ್ಪ ಸುಶೀಲ್, ನೀನು ರಾಜರಿಗೆ ಸಹಾಯ ಮಾಡೋಕ್ಕಿಂತ ಮುಂಚೆ ನಿನ್ನ ಸ್ನೇಹಿತನಿಗೆ ಸ್ವಲ್ಪ ಸಹಾಯ ಮಾಡಪ್ಪ. ಹಂಗಂದ್ರೆ? ಇಲ್ಲಿ ನೋಡಪ್ಪ, ನಿನ್ನ ಗೆಳೆಯನೋಡ ಹೊಲ ನನ್ನ ಹತ್ರ ಇದೆ. ನೀನು ನನಗೋಸ್ಕರ ಈ ಬಂಗಾರದ ಬೇಸಾಯವನ್ನು ಮಾಡಿದ್ರೆ ನಾನು ನಿನ್ನ ಸ್ನೇಹಿತನ ಹೊಲವನ್ನ ಈಗಲೇ ಕೊಟ್ಬಿಡ್ತೀನಿ. ಅದು ಮಾತ್ರ ಅಲ್ಲ, ಬೆಳೆ ಬಂದ್ ಕೂಡ್ಲೆ ಅದರಲ್ಲಿ 10% ಭಾಗ ನಿಂಗೆ ಕೊಟ್ಬಿಡ್ತೀನಿ. ನಿಜವಾಗ್ಲೂ? ದೇವ್ರು ನೋಡ್ತಾನೆ ಇದ್ದಾನೆ, ನಾನು ಯಾರಿಗೂ ಇವತ್ತಿನವರೆಗೂ ದ್ರೋಹನೇ ಮಾಡಲೇ ಇಲ್ಲ. ಹಂಗಾದ್ರೆ ಸರಿ. ಆದ್ರೆ ಬಾಕಿಲಾಲ್, ಈ ವ್ಯವಸಾಯವನ್ನ ನಾ ಸಪ್ರೇಟಾಗೆ ಮಾಡ್ತೀನಿ. ಯಾಕಂದ್ರೆ ಈ ವ್ಯವಸಾಯ ಯಾರಿಗೂ ಗೊತ್ತಾಗಬಾರ್ದು. ಹಾಗೇನೇ ಆಗ್ಲಿ. ಇನ್ನೊಂದು ವಿಷಯ, ಈ ವ್ಯವಸಾಯವನ್ನ ನಾನು ಒಂದೇ ಒಂದು ಸರಿ ಮಾತ್ರ ಮಾಡ್ತೀನಿ. ನೀ ಹೇಳ್ದಂಗೆ ಆಗ್ಲಿ. ಬಾಮ್ಕಿಲಾಲ್ ಸುಶೀಲ್ ಮಾಡಿದ ಪ್ಲಾನ್ ಅಲ್ಲಿ ಸಿಕ್ಕಿದ. ಆಮೇಲೆ ಅವನು ರಮನ್ ಹತ್ರ ಜಮೀನಿನ ಪತ್ರವನ್ನು ವಾಪಸ್ ಕೊಟ್ಟ. ಆಮೇಲೆ ಅವನತ್ರ ಇದ್ದ ಎಲ್ಲಾ ಚಿನ್ನವನ್ನು ಸುಶೀಲ್ನ ಕೈಗೆ ಕೊಟ್ಟ. ಸುಶೀಲ್ ನದಿಯ ಪಕ್ಕದಲ್ಲಿದ್ದ ಜಮೀನಲ್ಲಿ ಹಳ್ಳ ತೋಡಿ ಅದರೊಳಗೆ ಒಂದೊಂದು ಚಿನ್ನದ ಪೀಸಸ್ಗಳನ್ನು ಹಾಕಿ ಅದರ ಮೇಲೆ ಮಣ್ಣನ್ನು ಹಾಕಿ ಮುಚ್ಚಿದ. ಆಮೇಲೆ ಅವನು ದಿನ ಅಲ್ಲಿಗೆ ಹೋಗಿ ಕೆಲಸ ಮಾಡುತ್ತಿದ್ದ. ರಾತ್ರಿ ಯಾರಿಗೂ ಗೊತ್ತಿಲ್ಲದೆ ಅವನು ಹಳ್ಳದಲ್ಲಿ ಇಟ್ಟಿದ್ದ ಚಿನ್ನವನ್ನು ತಗೊಂಡು ಬರ್ತಿದ್ದ. ಆಮೇಲೆ ಆ ಚಿನ್ನವನ್ನು ಕಷ್ಟಪಡುವ ಬಡವರಿಗೆ ಕೊಡುತ್ತಿದ್ದ. ಊರಲ್ಲಿ ಮಳೆಯಿಲ್ಲದೆ ಕಷ್ಟಪಡುತ್ತಿದ್ದವರು ಆ ಹಣದಿಂದ ಸಂತೋಷವಾಗಿ ಇದ್ರು. ಈ ಕಡೆ ಬಾಂಕಿಲಾಲ್ ದಿನಗಳನ್ನು ಕಳೆಯುತ್ತಿದ್ದ. ಕೊನೆಗೆ 6 ತಿಂಗಳು ಮುಗಿಯಿತು. ಅರೆ ಬನ್ನಿ, ನೀವು ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಅರೆ, ಏನ್ ಕೈ ಬೀಸ್ಕೊಂಡು ಬಂದಿದ್ದೀರಾ? ಹೋಗಿ 5-6 ಟ್ರಕ್ ತಗೊಬನ್ನಿ. ಇಷ್ಟು ಬಂಗಾರವನ್ನ
ನೀವೇನೋ ಕೈಯಲ್ಲಿ ತಗೊಂಡೋಗ್ತೀರಾ? ಅಯ್ಯ, ಬಂಗಾರ ಬಂತು, ಬಂಗಾರ ಬಂತು, ಬಂಗಾರ ನನ್ಗೆ ಬಂದೇ ಬಿಡ್ತು. ಆಮೇಲೆ ಸುಶೀಲ್ ಮಣ್ಣೊಳಗೆ ಕೈಯನ್ನು ಹಾಕಿ ಹೊರಗೆ ತೆಗೆದ. ಆದ್ರೆ ಅವನ ಕೈಯಲ್ಲಿ ಮಣ್ಣು ಹಾಗೂ ಕೆಸರು ಮಾತ್ರ ಇತ್ತು. ಸುಶೀಲ್ ಇನ್ನೊಂದು ಕಡೆ ಅದೇ ರೀತಿ ಮಾಡ್ದ, ಆದ್ರೆ ಅಲ್ಲೋ ಆ ರೀತಿನೇ ನಡೆಯಿತು. ಇದನ್ನು ನೋಡಿ ಬಂಕೀಲಾಲ್ ಹೆದರಿದ. ಆಮೇಲೆ ಅವನು ಕೂಡ ಮಣ್ಣೊಳಗೆ ಕೈ ಹಾಕಿ ಏನಾದ್ರೂ ಸಿಗುತ್ತಾ ಅಂತ ನೋಡ್ತಿದ್ದ. ಸುಮಾರು ಹೊತ್ತು ಹುಡುಕಿದ ಮೇಲೂ ಅವರಿಗೆ ಏನೂ ಸಿಗ್ಲಿಲ್ಲ. ಅಯ್ಯೋ ದೇವ್ರೆ, ನಾ ಅನ್ಕೊಂಡಾಗೆ ಆಗ್ಬಿಡ್ತಲ್ಲ. ಏನಾಯ್ತು? ಈ ಸತಿ ಮಳೆ ಬಂದಿಲ್ಲಲ್ಲ, ಅದಕ್ಕೆ ಎಲ್ಲ ಬಂಗಾರನು ಕರ್ಗೋಯ್ತು. ಸುಶೀಲ್ನ ಮಾತನ್ನು ಕೇಳಿ ಬಾಮ್ಕಿಲಾಲ್ ತಲೆಯಲ್ಲಿ ಕೈಯನ್ನಿಟ್ಟು ಕೂತ್ಕೊಂಡ್ಬಿಟ್ಟ. ದೇವ್ರು ನೋಡ್ತಾನೇ ಇದ್ದಾನೆ, ನಾನು ಯಾರಿಗೂ ದ್ರೋಹನೇ ಮಾಡಿಲ್ಲ.